ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Then roots are activated. Otherwise, no. If there is no vapsa, roots will not do work. ಬೇರಿನ ಸುತ್ತ ವಾಪ್ಸ ವಾತಾವರಣ ಇಲ್ಲದೆ ಹೋದ್ರೆ ಬೇರುಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. I will repeat. Write down what is vapsa. ಬರ್ಕೊಳ್ಳಿ, ವಾಪ್ಸ ಅಂದ್ರೆ ಏನು? In between two soil particles, ಎರಡು ಮಣ್ಣಿನ ಕಣಗಳ ಮಧ್ಯೆ near the root zone, ಬೇರಿನ ಹತ್ರ, near the root zone, in between two soil particles, what are the vacant spaces are existed? Vacant space. ವಾಟರ್ Vacant. ವೇಕೆಂಟ್ ಸ್ಪೇಸ್. ಓಕೆ, What? Vacant ಮನೆ ಖಾಲಿ. ಖಾಲಿ. ಓಕೆ, ಇಟ್ ಸರ್. ಓಕೆ, ಎರಡು ಬೇರಿನ ಸುತ್ತ ಇರುವಂತ ಎರಡು ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗ ಅಥವಾ ಖಾಲಿ ಜಾಗ, ಮಣ್ಣಿನ ಕಣಗಳಿರುತ್ತಲ್ಲ ಬೇರಿನ ಸುತ್ತ, ಆ ಕಣಗಳ ಮಧ್ಯೆ ಇರುವಂತ ಖಾಲಿ ಜಾಗ ಗುಂಗುರು ವಾಸ್ತವಿಲ್ಲ. This is the root. ಇದು This is the ಬೇರು, main root, tap root. Secondary root, ಇದು ತಾಯಿ ಬೇರು. ತಾಯಿ ಬೇರಿಗಿರುವಂತ ಮಗ್ಗಲು ಬೇರುಗಳಿವು. tap root and second root does not take the nutrient and water. ತಾಯಿ ಬೇರಿನ ಪಕ್ಕದಲ್ಲಿರುವಂತ ಈ ಸಣ್ಣ ಬೇರುಗಳು ಅಥವಾ ಕಿರು ಬೇರುಗಳು ಕೆನಾಟ್ ಟೇಕ್, They do not take the water and food. ಈ ಸಣ್ಣ ಬೇರುಗಳೇನಿದೆ ಇವು ನೀರನ್ನ ಮತ್ತೆ ಆಹಾರವನ್ನ ಗಿಡಕ್ಕೆ ಕೊಡೋದಿಲ್ಲ ಅಥವಾ ತಗೊಳ್ಳೋದಿಲ್ಲ. ಆಯ್ತು, On the tip of the second roots, there are minute hairs. It is called tertiary roots.
minute and macro roots. And these minute roots, macro roots, take the water and food. ತಾಯಿ ಬೇರಿಗೆ ಅಂಟಿಕೊಂಡಿರುವಂತ ಮಗ್ಗಲು ಬೇರುಗಳು ಯಾವುದೇ ಕಾರಣಕ್ಕೂ ಊಟವನ್ನು ತಗೊಳ್ಳಲ್ಲ. ಆದರೆ ಮಗ್ಗಲ ಬೇರಿನ ತುದಿಯಲ್ಲಿರುವಂತ ಕಿರು ಬೇರುಗಳೇನಿದೆ, ಈ ಬೇರುಗಳು ಆಹಾರ ಮತ್ತು ನೀರನ್ನ ಗಿಡಗಳಿಗೆ ಸರಬರಾಜು ಮಾಡ್ತದೆ. Main root and second roots store the food. Store the food. ಈ ತಾಯಿ ಬೇರು ಮತ್ತೆ ಎರಡನೇ ಮಗ್ಗಲು ಬೇರುಗಳೇನಿದೆ, ಇವುಗಳು ಎರಡು ಕೂಡ ಆಹಾರವನ್ನ ಶೇಖರಣೆ ಮಾಡಿಟ್ಕೊಳ್ಳುತ್ತೆ. They are the godown of the plant. ಇವೆರಡೂ ಕೂಡ ನಮ್ಮ ಗಿಡಗಳ ಗೋದಾಮು. When the green leaves prepare food by means of the photosynthesis, that food is deposited in the taproot and second root. ಎಲೆಗಳು ತಯಾರು ಮಾಡಿರುವಂತ ಆಹಾರವನ್ನ, ಸೌರಶಕ್ತಿ ಬಳಸಿ ತಯಾರು ಮಾಡುವಂತ ಆಹಾರವನ್ನ ಈ ಎರಡು ಬೇರುಗಳು, ತಾಯಿ ಬೇರು ಮತ್ತೆ ಮಗ್ಗಲು ಬೇರುಗಳು ಆಹಾರವನ್ನ ಗೋದಾನುಗಳ ತರ ಹಿಡಿದಿಟ್ಕೊಂಡಿರುವಂತ ಕೆಲಸ ಮಾಡ್ತದೆ. And when the flowers are coming out, seed start to develop. This reserve stock is coming in the flower, and seed is fertilized and seed is developed. ಈ ಎರಡು ಬೇರುಗಳಲ್ಲಿ ಹಿಡಿದಿಟ್ಕೊಂಡಿರುವಂತ ಆಹಾರವನ್ನ ಮರ ಅಥವಾ ಗಿಡ ಅದರ ಫಲವನ್ನು ಅಥವಾ ಅದರ ಬೀಜವನ್ನ ಅದರ ಹಣ್ಣನ್ನ ಬಿಟ್ಟಾಗ ಅದಕ್ಕೆ ಇದು ರಿಸರ್ವರ್ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಆಹಾರವನ್ನ ಇಲ್ಲಿಂದ ಒದಗಿಸುವಂತ ವ್ಯವಸ್ಥೆ ಮಾಡ್ತದೆ. And this is the tertiary roots, and near the tertiary roots microorganisms are resided. ಈ ತಂತು ಬೇರು ಅಥವಾ ಸಣ್ಣ ಬೇರು ಅಂತಾನೆ ಹೇಳ್ತಾ ಇದ್ದೀವಿ. ಮಗ್ಗಲು ಬೇರಿನ ತುದಿಯಲ್ಲಿರುವಂಥ ತಂತು ಬೇರುಗಳ ತುದಿ ಇರುವಂಥ ಜಾಗಗಳಲ್ಲಿ ಸೂಕ್ಷ್ಮಾಣುಜೀವಿಗಳು ಇಲ್ಲಿರ್ತದೆ. These micro roots and microorganisms, they want oxygen for their survival because these are the aerobic bacteria. ಈ ತುಂತುರು ಬೇರು ಅಥವಾ ಸಣ್ಣ ಬೇರು ಮತ್ತೆ ಸುತ್ತಮುತ್ತ ಇರುವಂತ ಸೂಕ್ಷ್ಮಾಣುಜೀವಿಗಳು ಉಸಿರಾಡಲಿಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ. ಈ ಆಮ್ಲಜನಕ ಉಸಿರಾಡುವಂತ ಸೂಕ್ಷ್ಮಾಣುಜೀವಿಗಳವು. Without oxygen, they can't survive, they die. ಆಮ್ಲಜನಕದ ಸರಬರಾಜು ಅಲ್ಲಿಗೆ ಆಗದೆ ಹೋದರೆ ಆ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತದೆ. Vapsa means in between two soil particles, what are the gaps? Vacant spaces. There should be no water in these gaps. ಈ ವಾಪ್ಸ ಅಂದ್ರೆ ಸಣ್ಣ ಸಣ್ಣ, ಇದು ದೊಡ್ಡ ಕಾಣಿಸ್ತಾ ಇದೆ, ಅಷ್ಟು ದಪ್ಪದಲ್ಲ ಮಣ್ಣಿನ ಕಣಗಳು, ಸಣ್ಣ ಸಣ್ಣ ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗ, ಖಾಲಿ ಜಾಗವನ್ನ, ಅಲ್ಲಿ ನೀರು ತುಂಬದೆ ಖಾಲಿ ಇರುವಂತ ಜಾಗಗಳು. ನೀರು ತುಂಬಿಕೊಂಡ್ರೆ ಅದು ವಾಪಸ್ ಆಗೋದಿಲ್ಲ. ನೀರು ತುಂಬದೆ ಇರುವಂತ ಖಾಲಿ ಜಾಗವು ವಾಪಸ ಅಂತ ಕರೀತಾರೆ. The agriculture universities claim that root want water, root drink water. They are misguiding the people. ಆದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಬೇರುಗಳಿಗೆ ನೀರು ಬೇಕು, ಬೇರುಗಳೇ ನೀರನ್ನ ಕುಡಿತದೆ ಅಂತ ಹೇಳಿ ನಮ್ಮನ್ನ ದಾರಿ ತಪ್ಪಿಸ್ತಾ ಇದೆ ಅಥವಾ ದಿಕ್ಕು ತಪ್ಪಿಸ್ತಾ ಇದೆ. The truth is that none of the root want water, none of the root touch water. ನಿಜ ಏನಂದ್ರೆ ಯಾವ ಬೇರಿಗೂ ನೀರು ಕುಡಿಯೋ ಬಾಯಾರಿಕೆ ಇಲ್ಲ ಅಥವಾ ಯಾವ ಬೇರಿಗೂ ನೀರು ಬೇಕಾಗಿಲ್ಲ. The tertiary root take water vapor, not water. ಆ ತುಂತುರು ಬೇರುಗಳು ಅಥವಾ ತಂತು ಬೇರುಗಳು ಅಂತ ಏನು ಸಣ್ಣ ಸಣ್ಣ ಬಿಳಿ ಬೇರುಗಳಿದೆ, ಆ ಬೇರುಗಳು ನೀರಿನ ಬಾಷ್ಪ ಹಾವಿಯನ್ನ ತಗೊಳ್ತದೆ ಹೊರತು ನೀರನ್ನ ನೇರವಾಗಿ ತಗೊಳ್ಳೋದಿಲ್ಲ. ಹಾವಿಯನ್ನ ಕುಡಿತದೆ, ಅದು ನೇರವಾಗಿ ನೀರನ್ನೇ ಕುಡಿಯೋದಿಲ್ಲ. When you give the water, irrigation water, there is heat inside the soil. Because of the heat, the water is
converted into water vapor, and then water vapor is available to the roots. ನೀವು ಭೂಮಿಗೆ ನೀರನ್ನ ಕೊಟ್ಟಾಗ ಭೂಮಿಯ ಒಳಗಡೆ ಒಂದು ಕಾವು ಉತ್ಪಾದನೆ ಆಗ್ತದೆ. ಆ ಕಾವಿಂದ ನೀರು ಹಾವಿ ಆಗ್ತದೆ. ಆ ಹಾವಿಯನ್ನ ಆ ತುಂತುರು ಬೇರುಗಳು ಕುಡಿತದೆ ಹೊರತು ನೀರನ್ನ ನೇರವಾಗಿ ಬೇರುಗಳು ಕುಡಿಯೋದಿಲ್ಲ. That means for the survival of the crop, it is very essential the existence of air to supply oxygen and vapor. ಗಿಡಗಳ ಬೆಳವಣಿಗೆ ಮತ್ತೆ ಉಳುವಿಗೋಸ್ಕರ ಅಲ್ಲಿ ಅತ್ಯವಶ್ಯಕವಾಗಿರುವಂಥದ್ದು ಎರಡು ಅಂದ್ರೆ ಒಂದು ಆಮ್ಲಜನಕ ಮತ್ತೆ ನಮ್ಮ ನೀರಿನ ಹಾವಿ, ನೀರಲ್ಲ. Right on. Vapsa means ವಾಪ್ಸ ಅಂದ್ರೆ in the vacant spaces. In the vacant spaces, खाली जगह in between two soil particles, there should be no existence of the water. ಬೇರಿನ ಸುತ್ತ ಇರುವಂತ ಮಣ್ಣಿನ ಕಣಗಳ ಮಧ್ಯೆ ಯಾವುದೇ ರೀತಿಯಾದಂತ ನೀರು ಇರಬಾರದು. But in those pore spaces, vacant spaces, there should be 50% air molecules. How many? 50% air molecule. 45% water vapor. Okay. Water vapor. Paper, okay. And 5% organic matter. That is called Vapsa. ಮಣ್ಣಿನ ಕಣಗಳ ಮಧ್ಯೆ 50% ಆಮ್ಲಜನಕ, 45% 50% water. ಎಸ್ ಸರ್, 45% 50% ಅಲ್ಲ, 50% Water. Water. Vapor. ವಾಟರ್ ವೇಪರ್, ನೀರಿನ ಹಾವಿ. 45%. 50% air. ಸರ್, ದಟ್ಸ್ ವಾಟ್. 50% air. 45% 45% ವಾಟರ್ ವೇಪರ್, vapor. 5% ಆರ್ಗ್ಯಾನಿಕ್ ಮ್ಯಾಟರ್. organic matter. 50% ಅಷ್ಟು ಇರುವಂತ ಆಮ್ಲಜನಕ ಅಥವಾ ಗಾಳಿ, 45% ದಶಾಂಶದಷ್ಟು ಇರುವಂತ ಗಾಳಿಯ ನೀರಿನ ಹಾವಿ, ನೀರಲ್ಲ ನೀರಿನ ಹಾವಿ. ಇನ್ನು 5% ಅಷ್ಟು ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ನಮ್ಮ ಬಯೋಮಾಸ್ ಅಥವಾ ಗಿಡದ ವೇಸ್ಟ್, ಗಿಡ ಸೊಪ್ಪು ಸದೆಗಳ ವೇಸ್ಟ್. ಈ ವಾತಾವರಣ ಇರೋದಕ್ಕೆ ವಾಪ್ಸ ಅಂತ ಕರೀತಾರೆ. ಒಂದು ಡೆಫಿನೇಷನ್ ಮಾಡೋದಾದ್ರೆ, ನಮ್ಮ ಗಿಡದ ಬೇರಿನ ಸುತ್ತ ಇರುವಂತ ಮಣ್ಣಿನ ಕಣಗಳ ಮಧ್ಯೆ ಇರುವಂತ ಜಾಗಕ್ಕೆ, ಆ ಜಾಗದಲ್ಲಿ 50% ಗಾಳಿ, 45% ನೀರಿನ ಹಾವಿ ಮತ್ತು 5% ನಮ್ಮ ಬಯೋಮಾಸ್ ಅಥವಾ ಗಿಡದ ವೇಸ್ಟ್ ಅಂತ ಏನ್ ಕರಿತೀವಿ, ಅಥವಾ ಗಿಡದ ಸೆತ್ತೆ ಅಂತ ಏನ್ ಕರಿತೀವಿ, ಅದು ಆ ವಾತಾವರಣ ಇರೋದಕ್ಕೆ ವಾಪ್ಸ ಅಂತ ಕರೀತಾರೆ. Write down. What is organic matter? What is organic matter? ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಏನು? ಜೈವಿಕ ವಸ್ತು ಅಂತ ಹೇಳಿ ಕರಿತೀವಿ ನಾವು. ಆ ಜೈವಿಕ ವಸ್ತು ಅಂದ್ರೆ ಏನು? Dried residues of the crops. ನಮ್ಮ ಬೆಳೆಗಳ ಒಣಗಿರುವಂತ ಪಳಉಳಿಕೆಗಳು ಅಥವಾ ಉಳಿಕೆಗಳನ್ನ ನಾವು ಜೈವಿಕ ವಸ್ತು ಅಂತ ಕರಿತೀವಿ. Dried residues of the crop. That means fallen leaves, branches, stem and roots. ಹಾಗಂದ್ರೆ ನಮ್ಮ ಗಿಡ ಮರಗಳಲ್ಲಿ ಉದುರುವಂತ ಎಲೆ, ಅದರ ರೆಂಬೆ ಕೊಂಬೆಗಳು, ಅದರ ಬೇರುಗಳು ಮತ್ತೆ ಅದರ ಕಾಂಡಗಳು ಎಲ್ಲವೂ ಕೂಡ ನಮ್ಮ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಜೈವಿಕ ವಸ್ತು, ಗಿಡದ ಜೈವಿಕ ವಸ್ತು ಅಂತ ಹೇಳ್ಬೋದು. Unfertilized flowers. ಅನ್ಫರ್ಟಿಲೈಸ್ ಫ್ಲವರ್ಸ್.
ನಮ್ಮ ಹೂವು ಬಂದಿರುವಂಥ ಹೂವು ಕಾಯಾಗದಲ್ಲಿ ಉದುರೋಗುವಂಥ ಹೂವು ಇದೆಯಲ್ಲ, ಅದು ಕೂಡ ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ಸಿಡರ್ ಆಗುತ್ತೆ. And dead body of the soil microorganisms. ನಮ್ಮ ಭೂಮಿಯಲ್ಲಿ ಇದ್ದಂಥ ಸತ್ತ ಸೂಕ್ಷ್ಮಾಣು ಜೀವಿಗಳು. Dead body of soil microorganisms. Totality is called organic matter. ಇದೆಲ್ಲವನ್ನು ಮಿಶ್ರಣವನ್ನ ನಮ್ಮ ಗಿಡಗಳ ಜೈವಿಕ ವಸ್ತು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕರೀಬಹುದು. And that organic matter is decomposed by this microorganism, humus is created. ಈ ಜೈವಿಕ ವಸ್ತುವನ್ನ ಕೊಳಿಸುವಂತ ವ್ಯವಸ್ಥೆ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತದೆ, ಅಥವಾ ಕೊಳಿಸುವಂತ ಕಾರ್ಯವನ್ನ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತದೆ. ಮಾಡುವಂತ ಪರಿಸ್ಥಿತಿಯನ್ನ ವಾಪ್ಸ ಅಂತ ಕರೀತಾರೆ. And when you give the water to drip irrigation, continuous flow of the water drops are fallen down inside the pore spaces. Entire space is filled up by water. And when entire space is filled by water, air molecules are coming, bubbles. That means air is totally withdrawn. The roots cannot get the oxygen. Microorganisms cannot get oxygen. Root die. Microorganisms die. And farmer also ಡೈ. die. ನೀವು ಹನಿ ನೀರಾವರಿಯಲ್ಲಿ ನೀರು ಕೊಡ್ತಾ ಹೋದಾಗ ಈ ತುಂತುರು ಬೇರುಗಳು ಮಧ್ಯ ವಾಪಸ ಇನ್ನೊಂದ್ಸಲ ಹೇಳ್ಬೇಕಾ? वापस हो गए ना? ವಾಪಸ ಇನ್ನೇನ್ ಬೇಕು ನಿಮ್ಗೆ? ವಾಪಸ ಹೇಳ್ಬೇಕಾ ಇನ್ನೊಂದ್ಸಲ ಅಂತ ಕೇಳಿದ್ದು. Namaskaram Guruji. Say in Tamil Nadu, in paddy field, the paddy plants will be totally covered with water only, almost for all the period. No, it is not a paddy subject. When paddy will become, then ask question. Yeah, that's why. No, in that question in paddy, not now. No, then it's not Vapsa. Not now, in the paddy. சார் நீங்களுக்கு அது பேடி ஃபீல்டு எக்ஸ்பிளைன் பண்ணுவாரு சார். அந்த டைம்ல நீங்க क्वेश्चन கேட்கலாம் சார், ஒன்றும் பிரச்சனை இல்லை. ಇದು ತುಂತುರು, ನೀವು ಹನಿ ನೀರಾವರಿಯಲ್ಲಿ ನೀರನ್ನ ಕೊಡ್ತಾ ಹೋದಾಗ ತುಂತುರಾಗಿ ಬೀಳುವಂತ ನೀರು ಇಲ್ಲಿ ಇರುವಂತ ಗಾಳಿ ಬಿದ್ದು 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 ಇಲ್ಲಿರುವಂತ ಗಾಳಿಯನ್ನ ಹೊರ ಹಾಕುತ್ತೆ. ಆಗ ಇಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಮತ್ತು ಬೇರುಗಳು ಎರಡೂ ಉಸಿರಾಡೋದಕ್ಕೆ ಗಾಳಿ ಇಲ್ದಂಗೆ ಆಗುತ್ತೆ. ಯಾವಾಗ ಗಾಳಿ ಇರೋದಿಲ್ಲ ಆವಾಗ ಅಲ್ಲಿಯ ಸೂಕ್ಷ್ಮಾಣು ಜೀವಿಗಳು ಸಾಯ್ತದೆ, ಅಲ್ಲಿಯ ಬೇರುಗಳು ಸಾಯ್ತದೆ, ಈ ಬೇರಿನ ನಂಬಿರುವಂತ ಗಿಡ ಸಾಯ್ತದೆ. ಗಿಡ ನಂಬಿರುವಂತ ನಾನು ರೈತ ಏನಾಗಬೇಕು? ಹಾಗಾಗಿ ತುಂತುರು ಹನಿ ಪದ್ಧತಿ ಏನಿದೆ ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ನೈಸರ್ಗಿಕ ಅಥವಾ ಪಾಳೇಕರ ಕೃಷಿ ಪದ್ಧತಿಗೆ ಪೂರಕವಾಗಿರುವಂಥದ್ದು ಅಲ್ಲ. If you are working in the water continuously, your legs continuously, what will happen? ನೀವು ನಿರಂತರವಾಗಿ ನೀರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಏನಾಗ್ಬೋದು ನಿಮ್ಗೆ? Yeah, what will happen? ಏನಾಗುತ್ತೆ? And these roots are very minute. They are contained in the water. They are spoiled. ನಿಮ್ ಕಾಲಿನ ಮೇಲ್ಪದರ ಇರುವಂತ ಚರ್ಮವೇ ಕೊಳ್ತೋಗುತ್ತೆ. ಸಣ್ಣ ಸಣ್ಣ ತುಂತುರು ಬೇರ್ಗಳು ಯಾವಾಗ್ಲೂ ನೀರಲ್ಲಿದ್ರೆ ಅವೇನಾಗ್ಬೋದು? ಏನಾಗುತ್ತೆ? That's why when you give the deep irrigation water, Vapsa will not maintain. Roots are totally dried, not uptake of the nutrient. Plant become weak and viral infection is there. There will be 100% viral infection, viral disease. Viral. ನೀವು ನಿರಂತರವಾಗಿ ಹನಿ ನೀರಾವರಿಯಲ್ಲಿ ನೀರನ್ನ ಕೊಡ್ತಾ ಹೋದಾಗ ನೀರು ಮಣ್ಣಿನ ಕಳೆಗಳ ಮಧ್ಯೆ ನಿಂತುಕೊಳ್ತದೆ.
ಬೇರುಗಳಿಗೆ ಉಸಿರಾಡಕ್ಕೆ ಗಾಳಿ ಇಡೋದಿಲ್ಲ, ಅಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳಿಗೆ ಉಸಿರಾಡಕ್ಕೆ ಜಾಗ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬೇರ್ನ ಕೊಳೆಯುತ್ತೆ. ಈ ಥರ ಪರಿಸ್ಥಿತಿಯಲ್ಲಿ ಗಿಡಗಳಿಗೆ ವೈರಲ್ ರೋಗಗಳು, ವೈರಲ್ ಆಧಾರಿತ ರೋಗಗಳು ಜಾಸ್ತಿ ಬರೋದಕ್ಕೆ ಅವಕಾಶ ಇರ್ತದೆ. You know bunchy top banana? Bunchy top banana. Bunchy top species. ಬಾಳೆಯಲ್ಲಿ ಬರುವಂತ ಬಂಚಿ ಟಾಪ್ ಅಂತ ಒಂದು ಕಾಯಿಲೆ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಬಾಳೆಯಲ್ಲಿ ಬರುವಂತದ್ದು It is a viral infection. ಅದು ಕೂಡ ವೈರಾಣುಗಳಿಂದ ಬರುವಂತ ತೊಂದರೆ. Mosaic, viral infection. ಮೋಸಿಯಾ ಅನ್ನೋ ಒಂದು ವೈರಾಣುವಿಂದ ಬರುವಂತ ಕಾಯಿಲೆ ಅದು. All this created by deep irrigation. ಇದೆಲ್ಲವೂ ನಿಮಗೆ ಸೃಷ್ಟಿ ಆಗ್ತಿರೋದು ಯಾವ್ದ್ರಿಂದ? ಡ್ರಿಪ್ ಇರಿಗೇಷನ್ ಇಂದ. Black cotton soil is not having the capacity to lose the water. ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಥವಾ ನಮ್ಮ ಕಪ್ಪು ಮಣ್ಣು ಅಂತ ಹೇಳ್ತೀವಿ, ಆ ಮಣ್ಣಿಗೆ ನೀರನ್ನ ಆಚೆ ಹಾಕೋ ಶಕ್ತಿನೇ ಇರೋದಿಲ್ಲ. That soil holds the water. ಹಂಗಾಗಿ ಅದು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. And that's why if you are using drip irrigation, you are giving again additional water. ನಮ್ಮ ಕಪ್ಪು ಮಣ್ಣಿಗೆ ನೀರನ್ನ ಹೊರಬಿಡುವಂತ ಗುಣವೇ ಇರೋದಿಲ್ಲ. ಅಂತ ಮಣ್ಣಿಗೆ ನೀವು ಮತ್ತೆ ಹೋಗಿ ತುಂತುರು ನೀರನ್ನ ಮಾಡೋದಾದ್ರೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಾನು. Now you are feeling the thirst. You take the glass and you drink water. ನಿಮ್ಗೆ ಬಾಯಾರಿಕೆ ಆಗುತ್ತೆ, ನಾನಿವಾಗ ಲೋಟ ತಗೊಂಡು ನೀರು ಕುಡಿತಾ ಇದ್ದೀವಿ. How much quantity of water you desire, you drink the water. ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಮಾತ್ರ ನೀವು ಕುಡಿತೀರಿ. That decision taken by me. ಆ ನಿರ್ಣಯವನ್ನ ನಾನ್ ಮಾಡ್ತೀನಿ. I will take that much quantity which is required. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕುಡಿತೀನಿ. But anybody will come with bucket and pour in my mouth entire bucket water. What will happen? ಒಂದು ಪರಿಸ್ಥಿತಿಯಲ್ಲಿ ನಾನು ಕೂರಿಸ್ಬಿಟ್ಟು ನನ್ನ ಬಾಯೊಳಗೆ ಬಕೆಟ್ ಇಂದ ನೀರನ್ನ ಸುರಿದು ಬಿಟ್ರೆ ಏನಾಗುತ್ತೆ? And that is happened in the deep irrigation. ಅದೇ ಪರಿಸ್ಥಿತಿ ಹನಿ ನೀರಾವರಿ ಪದ್ಧತಿಯಲ್ಲಿ ಆಗ್ತಿರುವಂಥದ್ದು. Statistical data says on international level a lot of research has been done on deep irrigation, sprinkler irrigation, surface water irrigation, furrow irrigation. And it is proved that deep irrigation want more water than furrow irrigation and sprinkler irrigation. Sprinkler mane fawara. ತುಂತುರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಸ್ಟಡಿ ಅಥವಾ ಒಂದು ಚರ್ಚೆ ಅಥವಾ ಇದ್ರ ಬಗ್ಗೆ ಒಂದು ವಿಮರ್ಶೆ ಆಗಿದೆ. ನಮ್ಗೆಲ್ಲರಿಗೂ ಒಂದು ಭ್ರಮೆ ಇದೆ, ಹನಿ ನೀರಾವರಿಗೆ ಬೇಕಾಗಿರುವಂಥ ನೀರು ತುಂಬಾ ಕಮ್ಮಿ ಅಂತ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ವಿಮರ್ಶೆ ಏನು ಹೇಳ್ತದೆ ಅಂದ್ರೆ ಹನಿ ನೀರಾವರಿಗೆ ತುಂತುರು ನೀರು ಮತ್ತೆ ಹರಿಯೋ ನೀರಿಗಿಂತ ಜಾಸ್ತಿ ಬೇಕಾಗಿರೋ ಜಾಸ್ತಿ ನೀರನ್ನ ಹನಿ ನೀರಾವರಿಯಲ್ಲಿ ಬಳಸ್ಕೊಳ್ಳಾಗತ್ತೆ ಅಂತ. Again, you feel thirst. Are you drinking hot water or cold water? ಯೋಚನೆ ಮಾಡಿ, ನಿಮಗೆ ಬಾಯಾರಿಕೆ ಆದಾಗ ಬಿಸಿನೀರು ಬೇಕಾ ತಣ್ಣೀರು ಬೇಕಾ? Cold water. In May, dipper and the tubes, rubber tubes, are existed on the surface of soil. 45 degrees centigrade temperature. That tube become hot. Underwater become hot. And hot water is poured in the mouth of the roots. It is not natural. ಯೋಚನೆ ಮಾಡಿ, Damage the root. ಯೋಚನೆ ಮಾಡಿ, ನಾವು ಡ್ರಿಪ್ ಇರಿಗೇಷನ್ನ ಬಳ್ಳಿಗಳನ್ನ ಭೂಮಿ ಮೇಲೆ ಎಳೆದಿದ್ದೀವಿ. 40 ರಿಂದ 45 ಡಿಗ್ರಿ ತಾಪಮಾನ ಇದೆ. ಆ ಬಿಸಿ ನಮ್ಮ ಡ್ರಿಪ್ ಇರಿಗೇಷನ್ ಪೈಪ್ ಒಳಗಡೆ ಇರುವಂಥ ಅಥವಾ ಟ್ಯೂಬ್ ಒಳಗಡೆ ಇರುವಂಥ ನೀರನ್ನು ಬಿಸಿ ಮಾಡ್ತದೆ. ಅದು ಬಿಸಿಯಾಗಿರುವಂಥ ನೀರನ್ನು ನೀವು ಅತಿ ಸೂಕ್ಷ್ಮವಾಗಿರುವಂಥ ಬೇರುಗಳ ಬಾಯಿಗೆ ಸುರಿದ್ರೆ ಏನಾಗಬೇಕು? ಏನಾಗುತ್ತೆ ಪರಿಸ್ಥಿತಿ ಯೋಚನೆ ಮಾಡಿ. That means
cost of production of drip is very high, subsidy is not getting in time. If you are giving the application, your nephew will get the subsidy. That means it is not a good service. ये जो सब्सिडी देती है गवर्नमेंट कंपनी को, समय पर नहीं मिलती किसानों को। आपने अगर सब्सिडी का एप्लीकेशन दिया तो आपके बेटे के बेटे को मिलेगी। ಇವತ್ತು ಸರ್ಕಾರಗಳು ಸಬ್ಸಿಡಿಗೆ ವರ್ಕ್ ಆರ್ಡರ್ಗಳು ಕೊಡ್ತಾ ಇದೆ, ಕಾಲಕ್ಕೆ ಸರಿಯಾಗಿ ನಿಮಗೆ ಹಾಕಿರುವಂತ ಬಂಡವಾಳದ ಸಬ್ಸಿಡಿಗಳನ್ನ ವಾಪಸ್ ಕೊಡ್ತಾ ಇಲ್ಲ. ನೀವು ಅರ್ಜಿ ಹಾಕಿ ಕೂತ್ಕೊಂಡ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಆದ್ರೆ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಆದ್ರೆ ಇಲ್ಲ ಅಂದ್ರೆ ನಿಮ್ಮ ಮೊಮ್ಮಕ್ಕಳಿಗೆ ಗ್ಯಾರಂಟಿ ಸಿಗುತ್ತೆ ಆ ಸಬ್ಸಿಡಿ ದುಡ್ಡು. ಇಟ್ ಈಸ್ ನಾಟ್ ಎ ಸಬ್ಸಿಡಿ, ಇಟ್ ಈಸ್ ಸಬ್ಸಿಡಿ. ಇದು ಸಬ್ಸಿಡಿ ಅಲ್ಲ, ಹಿಂದಿಯಲ್ಲಿ ಸಬ್ಸಿಡಿ ಅಂದ್ರೆ ತೊಳೆಯೋದು ಅಂತ, ನಿಮ್ಮನ್ನು ತೊಳೆಯೋದು ಅಂತ ಅರ್ಥ ಅಲ್ಲಿ. ಡೋಂಟ್ ಡಿಪೆಂಡ್ upon any subsidy. ಯಾವ ಸಬ್ಸಿಡಿಗಳಿಂದ ಹೋಗಬೇಡಿ. Farmer are not beggar. ನಾವು ಭಿಕ್ಷುಕರಲ್ಲ. Are not beggar. हम भिख मंगे नहीं है. ನಾವು ಭಿಕ್ಷುಕರಲ್ಲ, ನಾವು ಭಿಕ್ಷೆ ಕೊಡೋರು, ನಾವು ಭಿಕ್ಷುಕರಲ್ಲ. Not necessary in ಸುಭಾಷ್ ಪಾಲೇಕರ್ ಕೃಷಿ. ಈ ತುಂತುರು ನೆರೆಯ ಸಬ್ಸಿಡಿ, ಹನಿ ನೀರಾವರಿಯ ಪದ್ಧತಿಯ ಸಬ್ಸಿಡಿ ಸುಭಾಷ್ ಪಾಳೇಕರ್ ಪದ್ಧತಿಗೆ ಅವಶ್ಯಕತೆ ಇಲ್ಲ. ನೀವು ಹೇಳೋಷ್ಟು Please keep quiet. ये होने दीजिए ना. ड्रिप इरिगेशन में पूछ रहे हैं, नहीं आप जो बोल रहे हैं उतना टेम्परेचर का पानी आता है क्या पूछ रहे हैं? ड्रिप इरिगेशन में गर्म पानी उतना ज्यादा आता है क्या? आता है, गर्म होता है ना ट्यूब, बहुत गर्म होता है, अंदर का पानी भी खोलता है. रुट को नहीं चाहिए, रुट को ठंडा पानी चाहिए. ಅಣ್ಣ ನಿಮ್ಮ ಪ್ರಶ್ನೆಗೆ ಹೌದು, ಬಿಸಿ ನೀರು ಬರುತ್ತೆ, ಭೂಮಿನೂ ಕಾದಿರುತ್ತೆ, ಪೈಪ್ ಒಳಗಿರೋ ನೀರು ಕಾಯ್ದಿರುತ್ತೆ, ನೇರವಾಗಿ ಬಿಸಿ ಇರೋದಕ್ಕೆ ಮತ್ತೆ ಬಿಸಿ ಆದ್ಮೇಲೆ ಬೇರು ಸತ್ತೋಗುತ್ತೆ. I will give an example. In the night, there is a drum upon the terrace, water tank. In night or early morning, you get cold water. It is correct? But 45 degrees centigrade tapaman, temperature, 12 noon, you will take the water, it is hot. ಉದಾಹರಣೆಗೆ ನಿಮ್ಮ ಮನೆ ಮೇಲೆ ಇಟ್ಟಿರುವಂತ ತೊಟ್ಟಿನೇ ರಾತ್ರಿ ಹೊತ್ತು ಮತ್ತೆ ಬೆಳಗಿನ ಜಾವ ತಣ್ಣೀರು ಬರುತ್ತೆ, ಹೌದು. ಮಧ್ಯಾಹ್ನ ಮಧ್ಯಾಹ್ನ ಹೋಗಿ ನಿಮ್ಮ ನೆಲಿ ತಿರುಗಿಸಿದಾಗ ನಿಮ್ಗೆ ತಣ್ಣೀರೇ ಬರುತ್ತಾ? ಬಿಸಿನೀರು ಬರುತ್ತೆ ಅಲ್ವಾ? ಬರುತ್ತಾ ಬಿಸಿನೀರು ನೆಲಿಗಳಲ್ಲಿ? ಅದು ಮುಂದೆ ಹೇಳ್ತಾರಣ್ಣ. ತಾಳ್ಮೆ ಇರ್ಲಿ, ಸ್ವಲ್ಪ ತಾಳ್ಮೆ. ನೀವು ವಯಸ್ಸಾದವರು ತಾಳ್ಮೆ ಕಳ್ಕೊಂಡ್ಬಿಟ್ರೆ ನಾವೇ ಮನೆಗೆ ಹುಡುಗರು. ಹೇಳಿ ಹೇಳಿ, ದಯಮಾಡಿ ಹೇಳಕ್ ಬಿಡಿ, ಅವಕಾಶ ಕೊಡಿ. कौन सा इरिगेशन बेस्ट पूछ रहे हैं? कौन सा इरिगेशन सिस्टम बेस्ट पूछ रहे हैं? I think that evening he will go to his village and he will definitely irrigate. ಅಣ್ಣ ಇವತ್ತು ರಾತ್ರಿ ಯಾವಾಗ ತೋಟದಲ್ಲಿ ಮಾಡ್ತೀಯ ಅಣ್ಣ ನೀನು? ಅಷ್ಟು ಆತ್ರದಲ್ಲಿ ಇದೆಯಾ? Too much hurry. Okay. ಅಷ್ಟೊಂದು ಆತ್ರ ಬೇಡ. If there is a excessive water near the root zone, ಅತಿ ಹೆಚ್ಚು ನೀರು ಕೊಟ್ಟಾಗ ಬೇರ್ಗಳನ್ನ ಸಾಯಿಸುವಂತ ವ್ಯವಸ್ಥೆ ಆಗೋಗ್ತದೆ, ಅಥವಾ ಬೇರ್ಗಳು ಸಾಯುತ್ತೆ. if you will not take the furrow or trench, if you will not dig the furrow or trench, नाली नहीं निकालते हैं, ನೀವು ಈ ರೀತಿಯಾದಂಥ ಟ್ರಂಚ್ಗಳನ್ನ ಮಾಡದೇ ಇದ್ರೆ तो ये वाटर यही रहेगा, वापस नहीं रहेगा. ಬೇರುಗಳು ಎರಡು ಗಿಡಗಳ ಮಧ್ಯೆ ಈ ತರ ನೀವು ನಾಲೆಗಳನ್ನ ಮಾಡಿದಾಗ ನೀರು ಆಚೆ ಬರ್ತದೆ, ಇಲ್ಲಿ ಅವಾಗ ವಾಪಸ ಸೃಷ್ಟಿ ಆಗ್ತದೆ. But when you take the furrow means क्या बोलते हैं आप नाली को?
दो पौधों के बीच में नाली निकालते पानी देने के लिए, क्या बोलते हैं? ಕಾಲುವೆ 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 कालवे 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 yeah. When you dig the kalwa furrow, and because it is a deep 1.5 feet, under the great pressure of the gravitational force, this moisture is coming immediately in the lower, in the trench, and Vapsa will be maintained automatically. ಎರಡು ಗಿಡಗಳ ಮಧ್ಯೆ ನೀವು ಒಂದು ಟ್ರಂಚ್ ಅಥವಾ ಕಾಲುವೆಯನ್ನು ತೆಗೆದಾಗ ಗುರುತ್ವಾಕರ್ಷಣೆಯ ಕಾರ್ಯದಿಂದ ಇಲ್ಲಿ ಬಂದಂತ ಹೆಚ್ಚಾದ ನೀರು ನಮ್ಮ ಕಾಲುವೆ ಒಳಗಡೆ ಬರ್ತದೆ, ಬಸಿ ಕಾಲುವೆ ಒಳಗಡೆ ಬರ್ತದೆ. Because water always flow from upper altitude to lower altitude. ಯಾಕಂದ್ರೆ ನೀರು ಮೇಲಿಂದ ಕೆಳಗೆ ಹರಿಯಬೇಕು. So this is the upper altitude and this is lower. ಇದು ಎತ್ತರದಲ್ಲಿದೆ, ದಿಣ್ಣೆಯಲ್ಲಿದೆ, ಇದು ತಗ್ಗಲ್ಲಿದೆ. ಹಾಗಾಗಿ ಯಥೇಚ್ಛವಾದ ಅಥವಾ ಹೆಚ್ಚಾದಂತ ನೀರು ಮತ್ತೆ ಕಾಲುವೆಗೆ ಇಳ್ಕೋತದೆ. So excessive water will come in the nali, kalve, and Vapsa will be maintained. ಈ ಕಾಲುವೆಗಳನ್ನ ಮಾಡೋದ್ರಿಂದ ಹೆಚ್ಚಾದಂತ ನೀರು ಮತ್ತೆ ಕಾಲುವೆಗೆ ಬಸಿ ಇಳ್ಕೊಂಡು ಇಲ್ಲಿ ವಾಪಸ ಇಲ್ಲಿ ಸೃಷ್ಟಿ ಆಗ್ತದೆ. That means kalve system is the best system. ಹಾಗಂದ್ರೆ ಯಾವಾಗ್ಲೂ ಎರಡು ಗಿಡಗಳ ಮಧ್ಯೆ ಕಾಲುವೆ ಮಾಡುವಂಥದ್ದು ಅತಿ ಹೆಚ್ಚು ಸೂಕ್ತವಾಗಿರುವಂತ ವ್ಯವಸ್ಥೆ. But surface water is totally wrong. ಹಂಗಂದ್ರೆ ಹರಿ ನೀರಾವರಿ ಅಥವಾ ಫ್ಲಡ್ ಇರಿಗೇಷನ್ ಇರೋದು ಅದು ದೊಡ್ಡ ತಪ್ಪು. Kumbha snanam to the roof. ಫ್ಲಡ್ ಇರಿಗೇಷನ್ ಮಾಡಿದ್ರೆ ಅಥವಾ ಕಾಲುವೆಯಲ್ಲಿ ಹರಿಸಿದ್ರೆ No drip at all, no drip. First preparation should be given to the furrow irrigation and second sprinkler. ಮೊದಲನೇದು ಈ ಬಸಿ ಕಾಲುವೆ ಪದ್ಧತಿ, ಎರಡನೇದು ತುಂತುರು ನೀರಾವರಿ ಪದ್ಧತಿ. To maintain continuous Vapsa near the root zone. ನಿರಂತರವಾಗಿ ವಾಪ್ಸವನ್ನ ನಮ್ಮ ಬೇರುಗಳ ಸುತ್ತ ಕಾಪಾಡಿಕೊಳ್ಳಿಕ್ಕೆ, To maintain continuous Vapsa near the root zone, furrow irrigation is the best irrigation. Kalve irrigation. ಈ ಕಾಲುವೆಗಳನ್ನ ಎರಡು ಮರಗಳ ಮಧ್ಯೆ ಕಾಲುವೆ ಮಾಡ್ತೀವಲ್ಲ, ಇದು ಉತ್ತಮವಾದಂತ ನೀರಾವರಿ ಪದ್ಧತಿ. Now I am writing the syllabus 6,000 page. ನಾ ಇವಾಗ ಹೋಗಿ ಹೊಸದಾಗಿ ಪಠ್ಯವನ್ನ ಬರಿತಾ ಇದ್ದೀನಿ, 6,000 ಪುಟಗಳದ್ದು. In English, Hindi and Marathi. ಇಂಗ್ಲಿಷ್, ಮರಾಠಿ ಮತ್ತು ಹಿಂದಿಯಲ್ಲಿ. And translation is going on in Kannada, Tamil, Telugu and Malayalam also. ಕನ್ನಡ, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಅನುವಾದ ಕೂಡ ಆಗ್ತಾ ಇದೆ. In those books, I have given the total scientific data about drip irrigation, furrow irrigation and sprinkler irrigation. ಆ ಪುಸ್ತಕದಲ್ಲಿ ಇಂಚಿಂಚು ಮಾಹಿತಿಗಳನ್ನು ನಮ್ಮ ಹನಿ ನೀರಾವರಿ ಪದ್ಧತಿ, ತುಂತುರು ನೀರಾವರಿ ಪದ್ಧತಿ ಮತ್ತೆ ಕಾಲುವೆ ನೀರಾವರಿ ಪದ್ಧತಿಗಳ ಬಗ್ಗೆ ವಿವರವಾಗಿ ಬರೆದಿದ್ದೇನೆ. Okay. Second priority should be given to sprinkler irrigation, Fawara. ಮೊದಲನೇದು ಕಾಲುವೆ ಆದ್ರೆ ಎರಡನೇದು ನಮ್ಮ ತುಂತುರು ನೀರಾವರಿ ಪದ್ಧತಿ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್. क्या बोलते हैं इसको? ತುಂತುರು ನೀರಾವರಿ. तुत्तुर. ತುಂತುರು ತುಂತುರು Sprinkler irrigation gives the impact of rainwater. ತುಂತುರು ನೀರಾವರಿ ಪದ್ಧತಿ ಮಳೆಯ ಅನುಭವವನ್ನ ಕೊಡ್ತದೆ. By means of sprinkler, Vapsa is maintained continuously. ತುಂತುರು ನೀರಾವರಿಯಿಂದ ಕೊಡೋದರ ಮುಖಾಂತರ ವಾಪ್ಸವನ್ನ ನಿರಂತರವಾಗಿ ಅಲ್ಲಿ ಉಳಿಸ್ಕೊಂಡು ಹೋಗ್ಬೋದು. Through the sprinkler system, at the same time, simultaneously, you give Jivamrutam to the water and spray Jivamrutam on the crop. Simultaneously. ನಮ್ಮ ತುಂತುರು ನೀರಾವರಿ ಪದ್ಧತಿಯಲ್ಲಿ ಏಕಕಾಲದಲ್ಲಿ ಎರಡು ಕೆಲಸ ಆಗ್ತದೆ. ಒಂದು
ಜೀವಾಮೃತವನ್ನ ಬೇರಿಗೆ ಕೊಡುವಂಥದ್ದು ಮತ್ತೆ ಗಿಡಗಳ ಮೇಲೆ ಸಿಂಪಡಣೆ ಆಗುವಂತ ಕೆಲಸ ಎರಡು ಏಕಕಾಲದಲ್ಲಿ ಆಗೋದ್ರಿಂದ ನಿಮಗೆ ತುಂತುರು ನೀರಾವರಿ ಪದ್ಧತಿ ಇದಕ್ಕೆ ಸೂಕ್ತವಾಗಿ ಕಾಣಿಸ್ತಾ ಇದೆ. ये समझ में आ गया मुद्दा? ಅರ್ಥ ಆಗ್ತಿದ್ಯಾ ಹೇಳ್ತಿರೋದು? ಅರ್ಥ ಆಗ್ತಿದ್ಯಾ? Okay, okay. But in drip, we have to give the water, again you have to spray. Again, second effort. ಆದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀವು ನೀರಾವರಿ ಕೊಡುವ ಅಥವಾ ನೀರು ಕೊಡುವಾಗ ಒಂದ್ಸಲ ಮಾಡಬೇಕು, ಮತ್ತೆ ಗಿಡಗಳಿಗೆ ಸಿಂಪಡಣೆ ಇನ್ನೊಂದ್ಸಲಕ್ಕೆ ಮಾಡಬೇಕು. ಕೆಲಸ ದುಪ್ಪಟ್ಟಾಗ್ತದೆ ಅಲ್ಲಿ. Labor is not giving up a level. ಇವತ್ತು ಅತಿ ಹೆಚ್ಚು ಬೆಲೆ ಬಾಳುವಂತ ವಸ್ತು ನಮ್ಮ ವ್ಯವಸಾಯದಲ್ಲಿ ಅಂದ್ರೆ ನಮ್ಮ ಕೃಷಿ ಕಾರ್ಮಿಕ. Sprinkler is the best. ಹಾಗಾಗಿ ತುಂತುರು ನೀರಾವರಿನೇ ಯೋಗ್ಯ ಅನ್ನಿಸ್ತಾ ಇದೆ. Rain gun pipe is the best. ಈಗ ರೈನ್ ಪೈಪ್ ಅಂತ ಹೇಳಿ ಹೊಸದಾಗಿ ಬಂದಿದೆ, ಅದು ಕೂಡ ಉತ್ತಮವಾಗಿ ಕಾಣಿಸ್ತದೆ. ರೈನ್ ಪೈಪ್ ಅಂತ ಏನ್ ಕರಿತಾ ಇದೀವಲ್ಲ ಇವತ್ತು ನೀರಾವರಿ ಪದ್ಧತಿಯಲ್ಲಿ, ಅದು ಕೂಡ ಉತ್ತಮವಾಗಿ ಕಾಣಿಸ್ತಾ ಇದೆ. Second, macro irrigation, macro sprinkler. ಎರಡನೇದು ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳಿ ಚಿಕ್ಕ ಚಿಕ್ಕ ಸ್ಪ್ರಿಂಕ್ಲರ್ಗಳು ಬರ್ತಾ ಇದೆ. Very cheap than drip irrigation. Very cheap. ಅದು ಹನಿ ನೀರಾವರಿಗಿನ್ನ ತುಂಬಾ ಆರ್ಥಿಕವಾಗಿ ಕಮ್ಮಿ ಖರ್ಚಲ್ಲಿ ಆಗ್ತದೆ. We can handle the pipe easily. ಅದನ್ನ ಸುಲಭವಾಗಿ ಆ ಪೈಪ್ಗಳನ್ನ ನಾವು ತೆಗೆದು ಇನ್ನೊಂದು ಕಡೆಗೆ ಇಡುವಂಥದ್ದು ಮತ್ತು ಅದನ್ನ ಬದಲಾಯಿಸುವಂತ ವ್ಯವಸ್ಥೆ ಆಗ್ತದೆ. You can replace the pipe easily. ಅದನ್ನ ಬೇಗ ಬದಲಾಯಿಸಬಹುದು ಕೂಡ. But in drip it is not possible. ಆದರೆ ಹನಿ ನೀರಾವರಿ ಕಷ್ಟ ಆಗತ್ತೆ ಎತ್ತಾಗ್ಲಿಕ್ಕೆ. तो समझ में आ गया? ಅರ್ಥ ಆಗ್ತಿದ್ಯಾ? Write down. ಬರ್ಕೊಳ್ಳಿ. When the drops of the water are fallen down through the sprinkler, when the drops of the water is fallen down on the surface of the soil through the ನೀರಿನ ಕಣಗಳು ಭೂಮಿ ಮೇಲೆ ಬಿದ್ದಾಗ due to the pressure of the gravitational force, ನಮ್ಮ ಗುರುತ್ವಾಕರ್ಷಣೆಯ ಬಲದಿಂದ they are coming on the surface of the soil. ಭೂಮಿ ಮೇಲೆ ಬೀಳ್ತಿದೆ. But while coming, ಬರುವಾಗ atmospheric nitrogen is dissolved in the water. ವಾತಾವರಣದಲ್ಲಿರುವಂತ ನೈಟ್ರೋಜನ್ನ ಅದ್ರ ಜೊತೆ ಮಿಶ್ರ ಮಾಡಿಕೊಂಡು ಭೂಮಿ ಮೇಲೆ ಬರ್ತಾ ಇದೆ. And not only water is coming, also additional nitrogen also is coming. ಬರೀ ನೀರಷ್ಟೇ ನೀವು ತುಂತುರು ನೀರಾವರಿ ಕೊಡ್ತಾ ಇಲ್ಲ, ಅದ್ರ ಜೊತೆಗೆ ನೈಟ್ರೋಜನ್ ಕೂಡ ಮಿಕ್ಸ್ ಆಗಿ ಅಥವಾ ಮಿಶ್ರಣವಾಗಿ ಬರ್ತಾ ಇದೆ. That means in sprinkler you get water, you get WAPSA, you get additional nitrogen also. ಹಾಗಾದ್ರೆ ನಮ್ಮ ತುಂತುರು ನೀರಾವರಿ ಪದ್ಧತಿಯಲ್ಲಿ ನೀರಷ್ಟೇ ಕೊಡ್ತಾ ಇಲ್ಲ ನಾವು, ಅದ್ರ ಜೊತೆಗೆ ನೈಟ್ರೋಜನ್ ಕೂಡ ಬೆರಕೆ ಮಿಕ್ಸ್ ಆಗಿ ಅದ್ರ ಜೊತೆಗೆ ನಾವಿಲ್ಲಿ ವಾಪ್ಸವನ್ನು ಕೂಡ ಅಲ್ಲಿ ಸುಸ್ಥಿರವಾಗಿ ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಮಾಡುವಂತ ವ್ಯವಸ್ಥೆ ಸೃಷ್ಟಿ ಆಗ್ತದೆ. If you have deep irrigation or sprinkler, you have to filter the Jivamrutam first, and through the venturi you can give very easily. ನೀವು ಸ್ಪ್ರಿಂಕ್ಲರ್ ಅಥವಾ ತುಂತುರು ನೀರಾವರಿಯನ್ನು ಕೊಡುವಾಗ ವೆಂಚುರಿ ಮುಖಾಂತರವಾಗಿ ಸಲೀಸಾಗಿ ನೀವು ಜೀವಾಮೃತವನ್ನು ಕೊಡೋದಕ್ಕೆ ಅನುಕೂಲ ಆಗಿಕೊಡ್ತದೆ. ಆದರೆ ಡ್ರಿಪ್ ಅಥವಾ ಹನಿ ನೀರಾವರಿ ಪದ್ಧತಿಗೆ ಹೋದಾಗ ನಾವು ನೇರವಾಗಿ ಜೀವಾಮೃತನ ಕೊಟ್ಟರೆ ಕಟ್ಕೊಳ್ಳುವಂಥ ಅವ್ಯವಸ್ಥೆ ಆಗುವಂಥದ್ದು ಜಾಸ್ತಿ ಕಾಣ್ತದೆ. Write down. ಬರ್ಕೊಳ್ಳಿ. If you are giving irrigation water, ನೀವು ನೀರಾವರಿ ಮುಖಾಂತರ ಕೊಡೋದಾದ್ರೆ you have to give 200 to 400 liters Jivamrutam per acre. 200ರಿಂದ 400 ಲೀಟರ್ ಅಷ್ಟು ಜೀವಾಮೃತವನ್ನ 1 ಎಕರೆಗೆ ಕೊಡಬಹುದು. Through the irrigation water, ನಮ್ಮ ನೀರಾವರಿಯ ಪದ್ಧತಿ ಮುಖಾಂತರ ಅಥವಾ ನೀರಾವರಿ ನೀರಿನ ಜೊತೆಗೆ twice a month. ತಿಂಗಳಿಗೆ 2 ಸಲ. Repeat again.
ನಾವು ಜೀವಾಮೃತವನ್ನ ನಮ್ಮ ಭೂಮಿಗೆ 1 ಎಕರೆಗೆ ತಿಂಗಳಿಗೆ 2 ಸಲ 100 ರಿಂದ 200 ಲೀಟರ್ ಅಷ್ಟು ಜೀವಾಮೃತವನ್ನ ನಮ್ಮ ಇರಿಗೇಷನ್ ಅಥವಾ ನೀರಾವರಿ ಪದ್ಧತಿಯಲ್ಲಿ ನಾವು ಕೊಡಬಹುದು. It's okay? ಅರ್ಥ ಆಯ್ತಾ? In rainy season, no irrigation. ಹ? In rainy season, no irrigation. Rainy season. ಮಳೆಗಾಲದಲ್ಲಿ ನಾವು ನೀರಾವರಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ. In rainy season, nobody give the irrigation water. ಮಳೆಗಾಲದಲ್ಲಿ ಯಾರು ಕೂಡ ನಾವು ನೀರನ್ನ ತೋಟ ಹೊಲಗಳಿಗೆ ಕೊಡೋದಿಲ್ಲ. Then we have to pour the Jivamrutam on the surface of soil. ಆ ಸಮಯದಲ್ಲಿ ನೀವು ನೇರವಾಗಿ ಜೀವಾಮೃತವನ್ನ ನಮ್ಮ ಗಿಡಗಳ ಮಧ್ಯೆ ಕೊಡಬಹುದು. Write down. How to give Jivamrutam straight application on the surface of soil. ಬರ್ಕೊಳ್ಳಿ, ಹೇಗೆ ನೇರವಾಗಿ ಭೂಮಿ ಕೊಡುವಂಥದ್ದನ್ನ ಹೇಳ್ತೇವೆ ಈಗ. How to give the Jivamrutam straight application on the surface of the soil. ಹೇಗೆ ಜೀವಾಮೃತವನ್ನ ನೇರವಾಗಿ ಭೂಮಿಯ ಮೇಲ್ಪದರಕ್ಕೆ ಕೊಡುವಂಥದ್ದು. If your plants are having 1 year old, ನಿಮ್ಮ ಗಿಡಗಳು 1 ವರ್ಷ ಹಳೆಯದಾಗಿದ್ರೆ अगर आपके पौधे कितने साल के हैं? 1 साल का. Add 1 liter Jivamrutam per plant on the surface of soil in between 2 plants. 1 ಲೀಟರ್ 1 liter Jivamrutam per plant on the surface of the soil near the root zone, near the plant. ಗಿಡದ ಬೇರುಗಳ ಹತ್ರ ಒಂದು ಗಿಡಕ್ಕೆ 1 ಲೀಟರ್ ಅಷ್ಟು ಜೀವಾಮೃತವನ್ನು ನೇರವಾಗಿ अगर 1 साल का है तो 1 लीटर, twice a month, twice a month. ತಿಂಗಳಿಗೆ 2 ಸಲ 1 ಲೀಟರ್ ಅಷ್ಟು ಜೀವಾಮೃತವನ್ನ ನೇರವಾಗಿ ಮಳೆಗಾಲದಲ್ಲಿ ನಾವು ಯಾವಾಗ ನೀರು ಕೊಡೋದಿಲ್ಲ, ನಾವು ಮಳೆಗಾಲದಲ್ಲಿ ಜೀವಾಮೃತ ಕೊಡಬೇಕು ಅದಾದ್ರೆ 1 ಗಿಡಕ್ಕೆ 1 ಲೀಟರ್ ಅಷ್ಟು ಜೀವಾಮೃತವನ್ನ ಬೇರಿನ ಹತ್ರ, ಗಿಡದ ಬಡ್ಡೆಗಲ್ಲ ಬೇರಿನ ಹತ್ರ ಕೊಡುವಂತ ಪದ್ಧತಿಯನ್ನ ಮಾಡಬಹುದು. पौधे 1 साल आयु के है तो 1 लीटर जीवामृत पर प्लांट भूमि पर डालना है. रिपीट. ಆ ಗಿಡ 1 ವರ್ಷದಾಗಿದ್ರೆ 1 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ಗಿಡದ ಬೇರಿನ ಹತ್ರದಲ್ಲಿ ಕೊಡುವಂತದ್ದು. 1 एकड़ नहीं, पर प्लांट. ಪರ್ ಪ್ಲಾಂಟ್ भी बोल रहे हैं. समझ में आ रहा है क्या नहीं आ रहा है? ಅರ್ಥ ಆಗ್ತಿದ್ಯಾ? नहीं आ रहा है. क्या हुआ इनको? प्रॉब्लम क्या हुआ? हाँ, क्या करना है? जीवामृत को डाइल्यूशन करना है पूछ रहे हो? अरे डाइल्यूशन करने भी डालना है ना. रूट पे नहीं, पेड़ के पास डालना है, रूट पे नहीं. हाँ, राइट डाउन. At the noon, 12 a.m. At the noon, 12 a.m. Which shadow is fallen down. On the boundary of the shadow, the tertiary roots are ignited. ಏನಂದ್ರೆ ಮಧ್ಯಾಹ್ನ 12 ಗಂಟೆಗೆ ಆ ಗಿಡದ ಎಲೆಗಳ ನೆರಳು ಎಲ್ಲಿ ಬೀಳುತ್ತೋ ಆ ನೆರಳಿನ ಸುತ್ತ ನೀವು 1 ಲೀಟರ್ನಷ್ಟು 1 ವರ್ಷದ ಗಿಡಗಳಿಗೆ ಕೊಡೋದು. ಅದು ನಿಜವಾಗ್ಲೂ ಅದರ ರೂಟ್ ಝೋನ್ ಅಥವಾ ಅದು ನಿಜವಾಗ್ಲೂ ಅದಕ್ಕೆ ಕೊಡಬೇಕಾಗಿರುವಂತ ಪದ್ಧತಿ. कहाँ है देखिए.
ಆಮೇಲೆ ತಗೊಳ್ಳೋಣ. This is the tree. ಮರ ಕಾಣಿಸ್ತಿದ್ಯಾ ಅಥವಾ ಗಿಡ ಕಾಣಿಸ್ತಿದ್ಯಾ? ಇದು ಗಿಡ ಅಂತ ನೀವು ಅಂದಾಜು ಮಾಡ್ಕೊಡೋದಾದ್ರೆ, This is the noon shadow. ಇಲ್ಲಿಗೆ ನಮ್ಮ ಸೂರ್ಯನ ಬೆಳಕು ಅಂದ್ರೆ ನೆತ್ತಿ ಸೂರ್ಯ ಅಂತಾನೆ ಹೇಳ್ತೀವಲ್ಲ, ನೆತ್ತಿ ಸೂರ್ಯ ಬಂದಾಗ ಅದರ ಬಿಂಬ, ಈ ಗಿಡದ ಬಿಂಬ ಅಥವಾ ನೆರಳು On the boundary of the shadow, this tertiary roots are reached. ಆ ಬಿಂಬ ನೇರವಾಗಿ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ನಿಜವಾಗ್ಲೂ ಅದರ ಟೆರ್ಷರಿ ರೂಟ್ಸ್ ಅಂತಾನೆ ಹೇಳ್ತೀವಿ, ಅಥವಾ ತುಂತುರು ಬೇರು ಅಥವಾ ತಂತು ಬೇರು ಅಂತ ಹೇಳ್ತೀವಿ, ಅವು ಆ ಜಾಗದಲ್ಲಿ ಇರುತ್ತೆ. And these who are taking the water vapor and food. ಈ ಬೇರುಗಳೇ ನಮ್ಮ ನೀರಿನ ಅಂಶವನ್ನ ಮತ್ತೆ ಆಹಾರವನ್ನ ತಗೊಳ್ಳೋವಂಥ ಜಾಗ. Inside the shadow, there are not root here. There are only go down root. ಈ ಮರದ ನೆರಳಿನ ಅಡಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ತಂತು ಬೇರುಗಳು ಅಥವಾ ತುಂತುರು ಬೇರುಗಳು ಇರೋದಿಲ್ಲ. ಇಲ್ಲಿರುವಂಥ ಬೇರುಗಳು ಮಗ್ಗಲು ಬೇರುಗಳು ಮಾತ್ರ. That means this is the mouth of the root. ಹಾಗಾದ್ರೆ ಈ ಜಾಗವೇ, ಈ ನೆರಳಿನ ಕೆಳಗಡೆ ಇರುವಂತ ಜಾಗವೇ ಈ ಗಿಡದ ಅಥವಾ ಮರದ ಬಾಯಿ. And this is the legs of the root. Legs, पाँव. ये ಇದು- पाँव है. ಇದು ಈ ಮರದ ಕಾಲುಗಳು, ये मुंह है. ಇದು ಬಾಯಿ. पानी मुंह में डालना है, पाँव पर डालना है. ನೀರನ್ನ ಬಾಯಿಗೆ ಹಾಕ್ತಿರೋ ಕಾಲ್ಗೆ ಹಾಕ್ತಿರೋ? क्या करना है? ಎಲ್ಲಿಗೆ ಹಾಕ್ಬೇಕು ಹೇಳಿ? मुंह में डालना है. मुंह कहाँ है? ಬಾಯಿ ಎಲ್ಲಿದೆ? पानी कहाँ देना पड़ेगा? राइट, दैट्स करेक्ट. ओके, हाँ, ಅರ್ಥ ಆಯ್ತಾ? okay. But when you do the water on the shadow boundary, you are pouring the water inside the mouth deliberately. ಫ್ರಮ್ ಡಿಪ್ ಇರಿಗೇಷನ್. Yeah, any irrigation. ನೀವು ನೇರವಾಗಿ ನೀರನ್ನ ನಮ್ಮ ಕಾಲುವೆ ಮುಖಾಂತರ ಹರಿಸೋದು ಅಥವಾ ಡ್ರಿಪ್ ಇಂದ ಕೊಟ್ರೆ ನೇರವಾಗಿ ಬಾಯಿಗೆ ನೀರನ್ನ ಇಲ್ಲಿ ಕೊಟ್ಟಂಗಾಗತ್ತೆ. But when you give the irrigation 6 inch outside the canopy, that root will come here and will take that much quantity what is required. हाँ, इधर आएगी वो, जितना पानी चाहिए उतना ही लेगी. ಅಲ್ಲಿಂದ ಒಂದು 6 ಇಂಚು, ಆ ನೆರಳಿನಿಂದ 6 ಇಂಚಷ್ಟು ದೂರದಲ್ಲಿ ನೀರನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಈ ಬೇರುಗಳು ಇಲ್ಲಿಗೆ ಬಂದು ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಅದೇ ತಗೊಳ್ತದೆ. That means, write down. ಹಾಗಂದ್ರೆ ಬರ್ಕೊಳ್ಳಿ. We have to give the irrigation water always. We have to give the irrigation water always 6 inch outside the canopy. ನಾವು ಯಾವಾಗಲೂ ಆ ನೆರಳಿನಿಂದ 6 ಇಂಚು ಹೊರಭಾಗದಲ್ಲಿ ನೀರನ್ನ ಕೊಡುವಂಥದ್ದು ಒಳ್ಳೆಯ ಪದ್ಧತಿ. So that wapsa can be maintained. ಹಾಗಾಗಿ ಈ ಭಾಗದಲ್ಲಿ ವಾಪಸ ತಂತಾನಾಗೆ ಅಲ್ಲಿ ಸೃಷ್ಟಿ ಆಗ್ತದೆ, ಅದು ಯಾವಾಗಲೂ ಇರ್ತದೆ. ಅದು When you give the water 6 inch outside the canopy, ನೀವು ಅಲ್ಲಿ ಈ ನೆರಳಿನಿಂದ 6 ಇಂಚು ಹೊರಭಾಗದಲ್ಲಿ ಮಾಡಿದಾಗ this is the water given. Root is here, 6 inch outside the canopy. You are giving the water. When you give the water in trench, to take the water, the root will come in the water. ಟ್ರಾವೆಲ್ पीने वाला पानी के पास आएगा. कहाँ आएगा? पानी के पास आएगा, कुएं के पास आएगा. तो ये जड़ कहाँ आती है? यहाँ आती है, पानी पीती है, पावसा लेती है. ನೀವು 2 ಗಿಡಗಳ ಮಧ್ಯೆ ಈ ತರ ಕಾಲುವೆ ಪದ್ಧತಿ ಮಾಡಿ ನೀರು ಕೊಟ್ಟಾಗ ಬೇರುಗಳು ತಂತಾನಾಗಿ ನೀರನ್ನ ಹುಡುಕೊಂಡು ಬಂದು ಅಲ್ಲಿ ಬಂದು ನೀರು ಕುಡಿದು ಅಲ್ಲಿಯೇ ಅವುಗಳು ಆಹಾರವನ್ನ ಉತ್ಪಾದನೆ ಮಾಡ್ಕೊಳ್ತದೆ.
when the root will come in the trench to take the water, that means the length of the rent will be increased. Root. ಅದು ತನ್ನ ಕೆನೋಪಿ ಅಥವಾ ಅದರ ನೆರಳಿನಿಂದ ಸ್ವಲ್ಪ ದೂರ ಬಂದು ನೀರು ತಗೊಳಕ್ ಶುರುವಾದಾಗ ತಂತಾನಾಗೆ ಅದರ ಬೇರಿನ ಉದ್ದ ಜಾಸ್ತಿ ಆಗ್ತದೆ. Diameter of the root will be increased. ಯಾವಾಗ ಅದು ಜಾಸ್ತಿ ಉದ್ದ ಬರ್ತದೆ, ಗಾತ್ರ ಕೂಡ ದಪ್ಪ ಆಗ್ತದೆ. And when the root diameter will be increased, automatically the stem diameter will be increased. ಬೇರಿನ ಗಾತ್ರ ದಪ್ಪ ಆದಾಗ ಅದರ ಕಾಂಡವೂ ದಪ್ಪ ಆಗ್ತದೆ. And when stem diameter, that means number of branches will be increased. ಕಾಂಡ ದಪ್ಪ ಆದಾಗ ಅದರ ಕೊಂಬೆಗಳು, ರೆಂಬೆ ಕೊಂಬೆಗಳು ಜಾಸ್ತಿ ಆಗ್ತದೆ. Number of leaves will be increased. ಎಲೆಗಳು ಜಾಸ್ತಿ ಆಗ್ತದೆ. Maximum production will be increased by the leaves. ಆಹಾರವನ್ನ ಎಲೆಗಳು ಜಾಸ್ತಿ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. And you get maximum money. ನಿಮಗೆ ಜಾಸ್ತಿ ಉತ್ಪಾದನೆ ಬರ್ತದೆ. ಜಾಸ್ತಿ ಉತ್ಪಾದನೆ ಬಂದಾಗ ನಿಮಗೆಲ್ಲ ಜಾಸ್ತಿ ಏನ್ ಸಿಗುತ್ತೆ? ಆದಾಯ. It is called root shoot ratio. ರೂಟ್ ಶೂಟ್ ರೇಷಿಯೋ ಅಂದ್ರೆ ಬೇರು ಮತ್ತು ಚಿಗುರು. ಶೂಟ್ ಇಸ್ ನಾಟ್ ಕಾಂಡ. Kanda, kanda. ಕಾಂಡ, ಶೂಟ್ ಇಸ್ ಚಿಗುರು ಸರ್. ಶೂಟ್ ಇಸ್ ಚಿಗುರು. Shoot means stem. Shoot means stem. ಸ್ಟೆಮ್. हाँ. Root means jad. ಶೂಟ್ ಸರ್. Stem को क्या बोलते हैं? इसको क्या बोलते हैं? कांडा बोलता है सर. ये कांडा है. Kanda, kanda. Okay, kanda. If the fruit tree are having 2-year age, अगर पेड़ 2 साल के है, ಆ ಗಿಡ 2 ವರ್ಷದ್ದಾಗಿದ್ರೆ give 2 liter water per plant. ಒಂದು ಗಿಡಕ್ಕೆ 2 ಲೀಟರ್ ಅಷ್ಟು ಜೀವಾಮೃತ. 2 liter. 2 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ಕೊಡಿ. In the rainy season. ಮಳೆಗಾಲದಲ್ಲಿ. ಇದರ್ಥ ಆಯ್ತಾ? 2 ವರ್ಷದ ಗಿಡಕ್ಕೆ ಮಳೆಗಾಲದಲ್ಲಿ ತಿಂಗಳಿಗೆ 2 ಸಲ 2 ಲೀಟರ್ ನಂತರ ಜೀವಾಮೃತವನ್ನ ನೇರವಾಗಿ ಭೂಮಿಗೆ ಕೊಡುವಂಥದ್ದು. If the tree are having 3-year-old age, you have to give 3 liter Jivamrita. 3 ವರ್ಷದ ಗಿಡಕ್ಕೆ ಅದೇ ರೀತಿಯಾಗಿ 3 ಸಲ ಕೊಡುವಂತ 3 ಲೀಟರ್ ಕೊಡುವಂಥದ್ದು 2 ಸಲ ತಿಂಗಳಿಗೆ. For the fruit tree, ಫ್ರೂಟಿಂಗ್ ಟ್ರೀ. fruit. ಅನ್ಕೊಡ್ತೇವೆ. फल पेड़ों को है, फल पेड़ों को, नहीं तो पौधों को देंगे आप, धान को देंगे, पैडी को, फल पेड़ों का है ये. Fruit trees, orchard. ಹಣ್ಣು ಗೊತ್ತಾಯ್ತು ಸರ್, ಅವ್ರು ಹೇಳಿಂದ ಕಾಯ್ತಾ ಇದ್ದೀನಿ ಅಷ್ಟೇ. It is for orchard. ಹಾಂ ಸರ್. ಇದು ಈ ವ್ಯವಸ್ಥೆ ಏನಿದೆ, ಹಣ್ಣುಗಳನ್ನ ಕೊಡುವಂತ ಗಿಡಗಳಿಗೆ ಅಥವಾ ಹಣ್ಣುಗಳು ಕೊಡುವಂತ ಮರಗಳಿಗೆ ಈ ಪದ್ಧತಿಯನ್ನು ಅನುಸರಿಸುವಂಥದ್ದು. 4-year-old fruit tree, 4 liter Jivamrita. 4 ವರ್ಷದಕ್ಕೆ 4 ಲೀಟ್ರು ತಿಂಗಳಿಗೆ 2 ಸಲ. Five liter old tree, 5 liter Jivamrita. 5 ವರ್ಷಕ್ಕೆ 5 ಲೀಟ್ರು ತಿಂಗಳಿಗೆ. ಓಕೆ. Every year we have to increase 1 liter Jivamrita. ಪ್ರತಿ ವರ್ಷ 1 ಲೀಟರ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. कितना साल तक देना है? 5 liter is the end point. 5 ಲೀಟ್ರು ಅದು ಮ್ಯಾಕ್ಸಿಮಮ್, ಅಂದ್ರೆ ಅದು ಜಾಸ್ತಿ, ಅದೇ ಜಾಸ್ತಿ. 6th year 5 liter. 6 ವರ್ಷದ ಗಿಡಕ್ಕೂ 5 ಲೀಟ್ರು. 7th year 5 liter. 7ನೇ ವರ್ಷಕ್ಕೂ ಅದೇ 5 ಲೀಟ್ರು. 10th year 5 liter. 10 ವರ್ಷದ ಗಿಡಕ್ಕೂ 5 ಲೀಟ್ರು. ಹಾ, ಮ್ಯಾಕ್ಸಿಮಮ್. सर कितना साल तक देना?
जब तक आप जिंदा है वो तक ಎಲ್ಲಿವರೆಗೂ ಕೊಡಬೇಕು? ಗಿಡ ನಾವು ಬದುಕಿರೋವರೆಗೂ ಕೊಡ್ತಾನೆ ಇರಬೇಕು. ये कोई सवाल है, पौधा जिंदा रहेगा तो भी देंगे ना, नहीं तो नहीं देंगे ना. वही सर, वही बोल रहे हैं सर, पौधे और हम दोनों जिंदा देना पड़ेगा. न्यू प्लांटेशन, ಹೊಸ ಪ್ಲಾಂಟೇಶನ್ ಮಾಡೋ ಪರಿಸ್ಥಿತಿಯಲ್ಲಿ you go to Jivamruta. ಗಿಡ ಹಾಕಿದ ಹಣ್ಣಿನ ಗಿಡಗಳು ಹಾಕಿದ 6 ತಿಂಗಳವರೆಗೂ ಪ್ರತಿ ತಿಂಗಳಿಗೆ 2 ಸಲ 200 ml ಅಷ್ಟು ಜೀವಾಮೃತವನ್ನು ಕೊಡ್ಬೋದು. 7, 8, 9ನೇ ತಿಂಗಳಲ್ಲಿ ಅರ್ಧ ಲೀಟರ್ ಅಷ್ಟು ಜೀವಾಮೃತವನ್ನ ಪ್ರತಿ ಗಿಡಕ್ಕೆ ತಿಂಗಳಿಗೆ 2 ಸಲ ಕೊಡ್ಬೋದು. Okay. 10th, 11, 12 month. 10, 11, 12ನೇ ತಿಂಗಳಿಗೆ 1 liter per plant Jivamruta. 1 ಲೀಟ್ರು ಒಂದು ಗಿಡಕ್ಕೆ 1 liter. ತಿಂಗಳಿಗೆ 2 ಸಲ ಜೀವಾಮೃತನ ಕೊಡಬೇಕು. Okay. ಸರಿನಾ? ಮೊದಲಿಂದ ಹೇಳೋದಾದ್ರೆ ಹೊಸ ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ನೀವು ಅಥವಾ ಹಣ್ಣಿನ ಬೀಜಗಳನ್ನ ನೀವು ಭೂಮಿಗೆ ಹಾಕಿದಾಗ ಮೊದಲು 6 ತಿಂಗಳು 1 ತಿಂಗಳಿಗೆ 2 ಸಲದ ಹಾಗೆ 1 ಗಿಡಕ್ಕೆ 200 ml ಅಷ್ಟು ಜೀವಾಮೃತವನ್ನ ಕೊಡಬೇಕು. 7, 8, 9ನೇ ತಿಂಗಳುಗಳಲ್ಲಿ ತಿಂಗಳಿಗೆ 2 ಸಲ ಪ್ರತಿ ಗಿಡಕ್ಕೆ ಅರ್ಧ ಲೀಟರ್ದಷ್ಟು ಜೀವಾಮೃತನ ಕೊಡಬೇಕು. 11, 12, 13ನೇ ತಿಂಗಳು ಪ್ರತಿ ಗಿಡಕ್ಕೆ ತಿಂಗಳಿಗೆ 2 ಸಲ 1 ಲೀಟರ್ ಜೀವಾಮೃತನ ಕೊಡಬೇಕು. Okay. In second year 2 liter. 2 ವರ್ಷದವರೆಗೂ 2 ಲೀಟರು. ನೇರವಾಗಿ ಭೂಮಿ ಕೊಡುವಂಥದ್ದು, ಇದು ಮಳೆಗಾಲದಲ್ಲಿ ಕೊಡುವಂಥದ್ದು ಹೇಳ್ತಿರೋದು. In rainy season. Third year 3ನೇ ವರ್ಷ ಎಷ್ಟು ಲೀಟ್ರು? ಸಮझ गए सर सब लोग? fourth year 4ನೇ ವರ್ಷ 5th year 6th year 7. Okay, beautiful. समझ गए सर, सीख लिए सर जल्दी. Okay. Write down. ಬರ್ಕೊಳ್ಳಿ. In winter and summer. ಮಳೆಗಾಲದಲ್ಲಿ ಮತ್ತೆ ಬೇಸಿಗೆನಲ್ಲಿ. In Sorry, winter and ಕ್ಷಮಿಸಿ. summer. ಸರ್ ವಿಂಟರ್ ಅಂಡ್ In winter and summer. ಸಮ್ಮರ್ ಚಳಿಗಾಲ ಮತ್ತು ಬೇಸಿಗೆನಲ್ಲಿ ಶೀತಕಾಲ, ಉಷ್ಣಕಾಲ. 200 to 400 liters Jivamrutam per acre through the irrigation water twice a month. 1 ಎಕರೆಗೆ 200 ಲೀಟರ್ ಅಷ್ಟು ಜೀವಾಮೃತವನ್ನ 1 ಎಕರೆಗೆ 200 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ನೀರಾವರಿ ಮುಖಾಂತರ ಕೊಡುವಂಥದ್ದು. And it should be continued. ಅದು ಚಳಿಗಾಲದಿಂದ ಮತ್ತೆ ಮಳೆಗಾಲ ಚಳಿಗಾಲ ನೀರು ಕೊಡೋಕೆ ಶುರು ಮಾಡಿದಾಗಿಂದ ಮತ್ತೆ ಮಳೆಗಾಲ ಶುರುವಾಗೋವರೆಗೂ, ಅಂದ್ರೆ ಬೇಸಿಗೆಯನ್ನು ಸೇರಿಸಿ ಶುರುವಾಗೋವರೆಗೂ ಅಷ್ಟೂ ದಿನ ಕಂಟಿನ್ಯೂಸ್ ಆಗಿ ತಿಂಗಳಿಗೆ 2 ಸಲ ಜೀವಾಮೃತವನ್ನ ಕೊಡ್ತಾ ಇರುವಂಥದ್ದು ನಿರಂತರವಾಗಿ. How much maximum quantity of the Jivamrutam you will give? You will get the miracle result. Miracle. ನೀವು ಎಷ್ಟು ಜಾಸ್ತಿ ಜೀವಾಮೃತವನ್ನ ಕೊಡ್ತಿರೋ ಅಷ್ಟು ಅದ್ಭುತವಾದಂತ ಫಲ ಮತ್ತೆ ಪ್ರತಿಫಲ ನಿಮಗೆ ಸಿಗುತ್ತೆ. तो जीवामृत देने में कंजूसी नहीं करना है. कंजूसी को क्या बोलते हैं? ಜೀವಾಮೃತ ಕೊಡ್ಬೇಕಾದ್ರೆ ಚೌಕಾಸಿ ಮಾಡಬೇಡಿ, ಜಿಪುಣತನ ಮಾಡಬೇಡಿ. यहाँ बैठे हुए कुछ कंजूस लोग होंगे. ಇಲ್ಲಿ ಕುಂತಿರೋ ಸ್ವಲ್ಪ ಚೌಕಾಸಿ ಮಾಡುವಂತವ್ರು, ಜಿಪುಣತನ ಮಾಡುವಂತವ್ರು ಇರ್ಬೋದು. ठीक है. ಇರ್ಲಿ, ತೊಂದರೆ ಇಲ್ಲ. Now you can take the poison that is called tea. ವಿಷವನ್ನ ಕುಡಿಬಹುದು, ಟೀ ಅನ್ನೋ ವಿಷವನ್ನ ನೀವು ಕುಡಿಬಹುದು. Then we will continue. ಆಮೇಲೆ ಕಂಟಿನ್ಯೂ ಮಾಡೋಣ. 10-minute break. If you are giving irrigation water, ನೀವು ನೀರಾವರಿ ಮುಖಾಂತರ ಕೊಡೋದಾದ್ರೆ you have to give 200 to 400 liters Jivamrutam per acre. 200ರಿಂದ 400 ಲೀಟ್ರು ಅಷ್ಟು ಜೀವಾಮೃತವನ್ನ 1 ಎಕರೆಗೆ ಕೊಡಬಹುದು. Through the irrigation water, ನಮ್ಮ ನೀರಾವರಿಯ ಪದ್ಧತಿ ಮುಖಾಂತರ ಅಥವಾ ನೀರಾವರಿ ನೀರಿನ ಜೊತೆಗೆ twice a month.
ತಿಂಗಳಿಗೆ 2 ಸಲ Repeat again. ನಾವು ಜೀವಾಮೃತವನ್ನ ನಮ್ಮ ಭೂಮಿಗೆ 1 ಎಕರೆಗೆ ತಿಂಗಳಿಗೆ 2 ಸಲ 100 ರಿಂದ 200 ಲೀಟರ್ ಅಷ್ಟು ಜೀವಾಮೃತವನ್ನ ನಮ್ಮ ಇರಿಗೇಷನ್ ಅಥವಾ ನೀರಾವರಿ ಪದ್ಧತಿಯಲ್ಲಿ ನಾವು ಕೊಡಬಹುದು. It's okay? ಅರ್ಥ ಆಯ್ತಾ? In rainy season, no irrigation. ಹ? In rainy season, no irrigation. Rainy season. ಮಳೆಗಾಲದಲ್ಲಿ ನಾವು ನೀರಾವರಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ. In rainy season, nobody give the irrigation water. ಮಳೆಗಾಲದಲ್ಲಿ ಯಾರು ಕೂಡ ನಾವು ನೀರನ್ನ ತೋಟ ಹೊಲಗಳಿಗೆ ಕೊಡೋದಿಲ್ಲ. Then we have to pour the Jivamrutam on the surface of soil. ಆ ಸಮಯದಲ್ಲಿ ನೀವು ನೇರವಾಗಿ ಜೀವಾಮೃತವನ್ನ ನಮ್ಮ ಗಿಡಗಳ ಮಧ್ಯೆ ಕೊಡಬಹುದು. In winter and summer, ಚಳಿಗಾಲ ಮತ್ತು ಬೇಸಿಗೆನಲ್ಲಿ ಶೀತಕಾಲ, ಉಷ್ಣಕಾಲ, 200 to 400 liters Jivamrutam per acre through the irrigation water twice a month. 1 ಎಕರೆಗೆ 200 ಲೀಟರ್ ಅಷ್ಟು ಜೀವಾಮೃತವನ್ನ ತಿಂಗಳಿಗೆ 2 ಸಲ ನೀರಾವರಿ ಮುಖಾಂತರ ಕೊಡುವಂಥದ್ದು. And it should be continued. ಅದು ಚಳಿಗಾಲದಿಂದ ಮತ್ತೆ ಮಳೆಗಾಲ ಚಳಿಗಾಲ ನೀರು ಕೊಡೋಕೆ ಶುರು ಮಾಡಿದಾಗಿಂದ ಮತ್ತೆ ಮಳೆಗಾಲ ಶುರುವಾಗೋವರೆಗೂ ಅಂದ್ರೆ ಬೇಸಿಗೆಯನ್ನು ಸೇರಿಸಿ ಶುರುವಾಗೋವರೆಗೂ ಅಷ್ಟೂ ದಿನ ಕಂಟಿನ್ಯೂಸ್ ಆಗಿ ತಿಂಗಳಿಗೆ 2 ಸಲ ಜೀವಾಮೃತವನ್ನ ಕೊಡ್ತಾ ಇರುವಂಥದ್ದು ನಿರಂತರವಾಗಿ. How much maximum quantity of the Jivamrutam you will give? You will get the miracle result. Miracle. ನೀವು ಎಷ್ಟು ಜಾಸ್ತಿ ಜೀವಾಮೃತವನ್ನ ಕೊಡ್ತಿರೋ ಅಷ್ಟು ಅದ್ಭುತವಾದಂತ ಫಲ ಮತ್ತೆ ಪ್ರತಿಫಲ ನಿಮಗೆ ಸಿಗುತ್ತೆ. तो जीवामृत देने में कंजूसी नहीं करना है. कंजूसी को क्या बोलते हैं? ಜೀವಾಮೃತ ಕೊಡ್ಬೇಕಾದ್ರೆ ಚೌಕಾಸಿ ಮಾಡಬೇಡಿ, ಜಿಪುಣತನ ಮಾಡಬೇಡಿ. यहाँ बैठे हुए कुछ कंजूस लोग होंगे. ಇಲ್ಲಿ ಕುಂತಿರೋ ಸ್ವಲ್ಪ ಚೌಕಾಸಿ ಮಾಡುವಂತವ್ರು ಜಿಪುಣತನ ಮಾಡುವಂತವ್ರು ಇರ್ಬೋದು. ठीक है. ಇರ್ಲಿ, ತೊಂದರೆ ಇಲ್ಲ. Now you can take the poison that is called tea. ವಿಷವನ್ನ ಕುಡಿಬಹುದು, ಟೀ ಅನ್ನೋ ವಿಷವನ್ನ ನೀವು ಕುಡಿಬಹುದು. Then we will continue. ಆಮೇಲೆ ಕಂಟಿನ್ಯೂ ಮಾಡೋಣ. 10-minute break. ಕ್ವಶನ್ ಸರಿ. Hello. Sir, one more question on Vapsa, irrigation, Jivamruta. So in case of humus rich land, you said humus will attract, per kg humus will attract 6 liters of water. In that time, when humus rich soil, what type of irrigation I used to use? Because You are now started Subhas Palekar Krishi. Humus will not maintain immediately. okay. No, if humus. After when you start this method, Okay. humus will be created, then water requirement will be reduced. No, in that time, irrigation, how then Jivamruta will be applied? Same system, Ah. same system. Power system, sprinkler system, same system. So, irrigation is not necessary, only Jivamruta is enough. Irrigation, Sir. water is not necessary, only Jivamruta is enough. In the rainy season, what you are listening? We are Sir. giving the Jivamrutam in rainy season. No, sir, in humus, water is enough, water will be there in the land. Why Requirement of water will be less in the when the humus is there, Okay. but doesn't mean it doesn't need water at all. Okay, Okay, in the rainy season, application of Jivamrutam is this method. okay. தெரியுங்களா சார்? Sure. இப்ப rainy season மழை வந்த டைம்ல இந்த மாதிரியே கொடுக்கணும். Enough water will not be there, that's why. ஆமா சார். தண்ணி கம்மி ஆச்சுன்னா கொடுக்கணும், அவ்வளவுதான். क्योंकि हमें அவருக்கு ಅರ್ಥ ಆಗಬೇಕು ತಮಿಳಲ್ಲಿ ಹೇಳಿದೆ. we are giving the direction only. We are giving state application of Jivamrutam in only rainy season. After rainy season, we are giving the irrigation water to the trench, to the ಸ್ಪ್ರಿಂಕ್ಲರ್. sprinkler, or what may be.
ಅವ್ರ ಪ್ರಶ್ನೆ ಏನಂದ್ರೆ ಹ್ಯೂಮಸ್ ಸೃಷ್ಟಿ ಆದ್ಮೇಲೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ ಅಂತ ಹೇಳಿ. ಆದ್ರೆ ನಾವು ಸರ್ ಹೇಳಿದ್ದೇನೆಂದ್ರೆ, ಇವಾಗ ನಾವು ಹೇಳಿದ್ದೇನೆಂದ್ರೆ ಇಷ್ಟೊತ್ತು ನಾವು ಮಳೆಗಾಲದಲ್ಲಿ ಜೀವಾಮೃತವನ್ನು ಹೇಗೆ ಕೊಡಬೇಕು ಅನ್ನೋ ವಿವರಣೆ ಆಯ್ತು ಅಷ್ಟೇ. ನಿಮಗೆ ನೀರಿನ ಅವಶ್ಯಕತೆ ಕಡಿಮೆ ಆಗುತ್ತೆ ಹೊರತು ನೀರು ಬೇಡ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಬೇಸಿಗೆನಲ್ಲಿ ನೀರು ಕೊಡುವಾಗ ನಮ್ಮ ತುಂತುರು ನೀರಾವರಿ ಪದ್ಧತಿ ಅಥವಾ ಕಾಲುವೆ ನೀರಾವರಿ ಪದ್ಧತಿಯಲ್ಲಿ ನಾವು ನೀರು ಕೊಡುವಾಗ ಜೀವಾಮೃತ ನಾವು ಕೊಡುವಂಥದ್ದು. Okay. New plantation. ಸರ್, one more question there. For grape plantation, how grapes in grape cultivation, how to give Jiva? When we will go to the grape, then we will discuss about. Not grape now. Only irrigation systems. Irrigation system only I am asking. Grape is not now the subject. When we will go to the subject of the orchard, then we will give the information. ಪ್ರತಿಯೊಂದು ಬೆಳೆಯ ಪದ್ಧತಿಗಳನ್ನ ಹೇಳ್ತಾರೆ, ಅವಾಗ ಆ ಪದ್ಧತಿಗೆ ಹೆಂಗ್ ಮಾಡ್ಬೇಕು ಅಂತ ಅವಾಗ ಹೇಳ್ತಾರೆ. No, their canopy system will not be there, na? Full canopy will be formed. Sir, that is what he is telling. He'll explain you the plantation method of grape also. While that time he'll explain you how to irrigation happens. When we will go to discuss about the standing crop, then we will discuss about the grape. Now we are discussing about system. I have not taken any name of the fruit crop. I have taken? No. We are discussing about the system only. Yeah. Namaste, Guruji. Regarding Wapasa, how do you know that it is perfectly working in a fruit orchard? I have a Panchatarangini model, coconut, citrus, basically Mossambi and orange plants. So I am taking the help of Bannar Krishnappa for my plantation, and I am having a problem with some of the citrus plants just drying after 3 years old. क्या बोल रहे? सर, उनका अभी पंचतरंगिणी मॉडल में उसका प्लांटेशन है. कोकोनट ऑर्चिड के अंदर उसका सिट्रिक फ्रूट्स है. उसके बीच में कोकोनट्स के बीच में जो सिट्रिक्स है, मौसम्बी और लेमन जो है, 3 साल के बाद वो डाइबैक हो रहा है उसका. हाँ, नहीं, you are utilizing Jivamrutam. I'm applying Jivamrutam. Jivamrutam, and as well as on a need basis, the Neemastra. Okay. What is the system of the irrigation? I have both drip and as well as sprinkler. You And remove during- the drip immediately. No, actually I'm facing the problem during summer when I'm supplying water through sprinkler. No surface water, no drip. No drip, only sprinkler. And Okay. yeah, Only sprinkler. yeah. You are giving the mulching. Yeah, I've done the mulching, dry mulching, using the residues of the sugar cane. And which intercrop you are taking? Intercrop, actually I have banana, and till last month I had papaya as well in the other plant. Humus will be created I'm not able to figure. for the constitution of humus. Carbon and nitrogen is required. 10 kg organic carbon, 1 kg organic nitrogen. Organic nitrogen means taken from the atmosphere by the root, by the microorganisms. And when you take the pulses intercrop, then it will be happen. Otherwise, no. The problem is that some of the 2 or 3 Tomato is not a pulses. Tomato is not a pulse. pulses, intercropping. Green gram, black gram, tohi, No, these are the pulses. I don't have them actually right now. Now I don't have them, but I had togri, basically the tur dal. हाँ? तोगरी था उसका पास, अभी कुछ नहीं है. नहीं, अभी कुछ नहीं तो जमेगा नहीं. Continuous, we have to take the intercrop. Otherwise, what is called drumstick. नुग्गे. Drumstick. I do have drumsticks. Yeah, drumstick. I do have drumsticks at every 9 feet from each of the plant, either from the fruit plant or from the coconut. There are about roughly 350 per 3 acres. And I also have Gliricidia. That means humus is not maintained properly. Yeah, but how There is no resistance power in the plant body.
But how do we maintain humus? You are not maintaining the humus properly. Correct. How do we do that? For that purpose, you have to continuous mulching, straw mulching. No, I've been doing that sugarcane residue mulching for the last. Sugar cane, not only sugar cane we want, it is monocrop. I'm also doing the Glycidia leaves. Sugar cane straw is a mono straw. We want mixture of the mono And dicot. and dicot. The dicot is the drumstick that I have. You are not cutting the branching. I do prune every year. Okay, okay. That means something wrong with the root zone. You are giving the excessive water. You are not taken the trenches. I have trenches every 18 Then feet. what is the problem? I don't know actually. That's what actually I asked to check Krishnappa Aji also. There is limestone. Limestone, there is limestone. Limestone I have not used. Huh? I have not used. Not used, but there is At the limestone time I made Bijamruta. in the soil. There is a limestone. ಸುಣ್ಣಿನಾಂಶ ಭೂಮಿಯಲ್ಲಿ ಇದೆಯಾ? ಭೂಮಿಯಲ್ಲಿ ಸುಣ್ಣಿನಾಂಶ ಇದೆಯಾ? No limestone. Sunna khadi. Kadi. So, no, I don't have any limestones on anywhere in the fleet. That means something wrong with the humus creation. Humus is not created very well. That's why this problem is created. It is a very isolated problem in the sense that every 18 feet I have either the citrus plant, either the Mossambi or the orange. One plant actually goes bad and rest of the plants around that area, that is 18 feet around that area are okay. So it is happening in isolated places and they're all 3-year-old or 4-year-old trees or plants. It did not happen anywhere. It did not happen anywhere. If some mistake is happened inside the soil, Vapsa is not maintained properly. Vapsa is most essential. And continuous mulching is okay. Continuous Jivamrutam also is okay. But if soil structure is very bad, limestones are existing inside. Yeah, there are no limestones. Vapsa will not maintain. Yeah, there are no limestones. There is no limestone. There are no limestones. Black cotton soil. That is 100%. Water holding capacity more. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇಸ್ ಮೋರ್. ನೀರು ಹಿಡ್ಕೊಳ್ಳೋ ಶಕ್ತಿ ಜಾಸ್ತಿ ಇದೆಯಾ ಅಂತ ಕೇಳ್ತಿದ್ದಾರೆ. No, actually temperature is more or less the same across the. You are giving excessive water by sprinkler also. No, sprinkler actually has a certain way of spreading the water, right? So to that extent, I don't see too much of water actually around the plant also when I go around and check. There are three things. Humus is not created, number one. Yeah. Vapsa is not created, number two. And number three, there may be some mistake in the soil structure. Where to find out there? Where to find out? You can take the soil sample and test in the report. Okay.